9/5/2021 ಅಂದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು 9/5/2021 ರೋಹಿಣಿ ಸಿಂಧೂರಿರವರು ಆಂಧ್ರ ಪ್ರದೇಶದಲ್ಲಿ 4G ಎಕ್ಸಾಮ್ಷನ್ ಮಾಡಿ ತಿರುಪತಿ ಕ್ಷೇತ್ರದಲ್ಲಿ ಕರ್ನಾಟಕ ಭವನವನ್ನ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. 10 ಕೋಟಿ ಇದಕ್ಕೆ ವಿನ್ಯಾಸಕ್ಕೆ ಕರ್ನಾಟಕ ಭವನ. ಏನು ವೈಲೇಷನ್ ಮಾಡ್ಕೊಟ್ರು? 4G ಎಕ್ಸಾಮ್ಷನ್ ತಿರುಪತಿ ದೇವಸ್ಥಾನನ ಎಸ್ಟಿಮೇಟ್ ಮಾಡಿ ಅಂದ್ರೆ, ಅಥವಾ ಯಾರಾದ್ರೂ ಬಂದು ಅದಕ್ಕೊಂದು ಡಿಸೈನ್ ಮಾಡ್ಕೊಡಿ ಅಂದ್ರೆ ಫ್ರೀ ಮಾಡ್ಕೊಡ್ತಾರೆ. ಅಂಥದಕ್ಕೆ 4G ಎಕ್ಸಾಮ್ಷನ್ ಮಾಡಿ 10 ಕೋಟಿ ರೂಪಾಯಿನ ಮಂಜೂರಾತಿಯನ್ನ ಮಾಡಿದ್ರು ಇಲ್ಲಿಂದ ನಿರ್ಗಮಿಸಿದ ಮೇಲೆ. ಅವ್ರ ಕಂಪ್ನಿ ಅವ್ರ ಯಜಮಾನ್ರದ ಅಂತ ಅದು ತನಿಖೆಯಿಂದ ಗೊತ್ತಾಗ್ಬೇಕು. ಅದು ಒಟ್ಟು 400 ಕೋಟಿ ವರ್ಕು, ಅದರಲ್ಲಿ ಸಬ್ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಇದ್ರ ಜೊತೆಗೆ ಅನೇಕ ಆರೋಪ ಮಾಡಿದ್ದೆ. ನನ್ನ ಮತಕ್ಷೇತ್ರ ಕೋವಿಡ್ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಸಹ ಇವರು ಅವತ್ತು ಹಣ ಬಿಡುಗಡೆ ಮಾಡಿರ್ಲಿಲ್ಲ. ಆಗ ನಾವೇ ಕೈಯಿಂದ ಕೊಟ್ಟಿದ್ದೆ. ಚಾಮರಾಜ ಜಿಲ್ಲಾ ಹಾಸ್ಪಿಟ್ಲು, ಅದರಲ್ಲಿ 32 ಜನ ಸತ್ರು. ಅದು ಆಕ್ಸಿಜನ್ ಇವರಿಂದ ತೊಡಕಾಯ್ತು ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರಿಗೆ ಗೊತ್ತಿದೆ. ಮತ್ತೆ ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸ ಜಲಸನ್ನಿಧಿ, ಅದರಲ್ಲಿ ರಿನೋವೇಷನ್ ಯಾವುದೇ ಅನುಮತಿ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್, ಜಿಮ್, ಸರ್ಕಾರಿ ಹಣ ದುರ್ವಿನಿಯೋಗ, ಜೊತೆಗೆ 16,35,000 ರೂಪಾಯಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಬಿಲ್ಡಿಂಗ್ ರಿನೋವೇಷನ್. ಒಬ್ಬ ಮಂತ್ರಿಗೆ 5 ವರ್ಷಕ್ಕೆ ಅವರ ಮನೆನ ರಿನೋವೇಷನ್ ಮಾಡ್ಲಿಕ್ಕೆ ಕೊಡೋದು 5 ಲಕ್ಷ. ಇವ್ರು ಇರೋ 2 ವರ್ಷಕ್ಕೆ 16,35,000 ರೂಪಾಯಿ ರಿನೋವೇಷನ್. ಮತ್ತೆ 6 ರೂಪಾಯಿನ ಬಟ್ಟೆ ಬ್ಯಾಗ್ಗೆ 48 ರೂಪಾಯಿ. ಆ ಕೈಮಗ್ಗಕ್ಕೆ ಕೋಟಿ. ಇವರು 8.5 ಕೋಟಿಗೆ ಹೇಗೆ ಕೊಟ್ರು? ಜೊತೆಗೆ ಸೆಕ್ಷನ್ 73 ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರ ಪಾಲಿಕೆ ಅವರ ಅನುಮತಿ ಇಲ್ದೇನೆ 14 ಫೈನಾನ್ಸ್ ಸೆಂಟ್ರಲ್ ಗವರ್ನಮೆಂಟ್ ಹಣನ ಬದಲಾವಣೆ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಕೊಟ್ಟವ್ರು ಯಾರು? ಈ ಎಲ್ಲ ವಿಚಾರಗಳನ್ನ ನಾನು ಅವತ್ತಿನ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೆ.
ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.